ರಸಗೊಬ್ಬರದಲ್ಲಿ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ರಾಯಚೂರು ಜಿಲ್ಲೆಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಿಸಾನ್ ಮೂಲಕ ಗೊಬ್ಬರ ಖರೀದಿ ಮಾಡಲು ಒಪ್ಪಿಗೆ ಇತ್ತು. ಆದರೆ ರಾಜ್ಯ ಸರ್ಕಾರ ತಿಂಗಳಿಗೆ 1 ಚೀಲವನ್ನು ಖರೀದಿ ಮಾಡುವಂತೆ ಹೊಸ ಆದೇಶ ಹೊರಡಿಸಿದೆ. ರಾಜ್ಯದ ಬಹುತೇಕ ರೈತರು ಹಣ ಇಲ್ಲದೆ ಉದ್ರಿಯಾಗಿ ರಸಗೊಬ್ಬರಗಳನ್ನು ತರುತ್ತಾರೆ. ಸರ್ಕಾರದ ಹೊಸ ಆದೇಶದಿಂದ ಇದೀಗ ಗೊಬ್ಬರ ಖರೀದಿ ಮಾಡಲು ಆಗುತ್ತಿಲ್ಲ. ಸರ್ಕಾರ ಮೂರ್ಖತನದ ಆದೇಶ ಹೊರಡಿಸಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಸಗೊಬ್ಬರದ ಸಮಸ್ಯೆ ಬಗೆಹರಿಸುವಂತೆ ರೈತರು ಆಗ್ರಹಿಸಿದ್ದು, ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದಲ್ಲಿ ಜೂನ್ 22ನೇ ತಾರೀಕು ಶಕ್ತಿನಗರದ ಹೆದ್ದಾರಿ ಬಂದ್ ಮಾಡಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರದ ಅಧೀನದಲ್ಲಿರುವ ವಿದ್ಯುತ್ ಅನ್ನು ಖಾಸಗೀಕರಣಕ್ಕೆ ಕೊಡುತ್ತಿರುವುದನ್ನು ನಿಲ್ಲಿಸಲೇಬೇಕು. ರೈತರ ಆತ್ಮಹತ್ಯೆ ತಡೆಯಲು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಲೇಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಒಂದೇ ಸಲ 3 ಸಲ ಗೊಬ್ಬರ ಕೊಡುವವರೆಗೆ ಹೋರಾಟ ಬೇಕೇ ಬೇಕು. ಎಕರೆಗೆ 3 ಚೀಲ ಡಿಎಪಿ ಯೂರಿಯಾ ಕೊಡಲೇಬೇಕು. ಎಕರೆಗೆ 3 ಚೀಲ ಡಿಎಪಿ ಯೂರಿಯಾ ಕೊಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಚೀಲ ಯೂರಿಯಾ ಗೊಬ್ಬರ ಒಂದೇ ಸಾರಿ ಕೊಡಲೇಬೇಕು. ಎಕರೆಗೆ 3 ಚೀಲ ಯೂರಿಯಾ ಗೊಬ್ಬರ ಒಂದೇ ಸಾರಿ ಕೊಡಲೇಬೇಕು. ಕೊಡಲೇಬೇಕು. ಎಕರೆಗೆ 3 ಚೀಲ ಯೂರಿಯಾ ಗೊಬ್ಬರ ಕೊಡಲೇಬೇಕು. ಷರತ್ತು ರಹಿತ ಡಿಎಪಿ ಗೊಬ್ಬರ ಕೊಡಲೇಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ಬೇಕು. ಎಕರೆಗೆ 3 ಚೀಲ ಒಮ್ಮೆಗೆ ಗೊಬ್ಬರ ಯೂರಿಯಾ ಗೊಬ್ಬರ ಕೊಡಲೇಬೇಕು. ಸಿಗ್ಲಿಕ್ಕೆ ನಾವು ಹೋರಾಟ ಮಾಡಲೇಬೇಕು. ಎಕರೆಗೆ 3 ಚೀಲ ಗೊಬ್ಬರ ಒಮ್ಮೆಗೆ ಕೊಡಬೇಕು. ಯೂರಿಯಾ ಗೊಬ್ಬರ ಒಮ್ಮೆಗೆ ಕೊಡಬೇಕಂತೇಳಿ ನಾವು ನಮ್ಮ ಮೂಲಕ ನಾವು ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಯೂರಿಯಾ ಗೊಬ್ಬರಕ್ಕೆ ಷರತ್ತನ್ನು ತೆಗೆದು ಹಾಕಲೇಬೇಕು. ಯೂರಿಯಾ ಗೊಬ್ಬರ ಎಕರೆಗೆ 3 ಚೀಲ ಯೂರಿಯಾ ಗೊಬ್ಬರ ಒಂದೇ ಸಲ ಕೊಳ್ಳಲೇಬೇಕು. ಎಕರೆಗೆ 3 ಚೀಲ ಒಂದೇ ಸಲ ಕೊಳ್ಳಲೇಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರಸಗೊಬ್ಬರ ಖರೀದಿಗೆ ಯಾವುದೇ ಕಾರಣಕ್ಕೂ ಷರತ್ತು ಹಾಕಲೇಬಾರದು. ರಸಗೊಬ್ಬರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸೇನೆಗೆ ಜೈ ಜವಾನ್. ಜೈ ಜವಾನ್. ಜೈ ಜವಾನ್. ಸರ್, ಇವತ್ತು ನಾವು ರೈತರು ಇಲ್ಲೇ ಕೂಡಿದ ಉದ್ದೇಶ ಇಷ್ಟೇ. ರೈತರಿಗೆ ಏನು ಕಿಸಾನ್ ತಂತ್ರಾಂಶದ FID ಮೂಲಕ ಗೊಬ್ಬರ ಖರೀದಿ ಮಾಡ್ಬೇಕಂತ ಇದೇನು ಷರತ್ತು ಹಾಕಿದ್ದಾರಲ್ಲ, ಈ ಷರತ್ತು ಹಾಕಲಿ. ಆದರೆ ಪ್ರತಿ ತಿಂಗಳಿಗೆ 1 ಚೀಲ ಯೂರಿಯಾ ಖರೀದಿ ಮಾಡ್ಕೊಂಬಂದು ಐತಲ್ಲ, ಇದು ಭಾಳ ಮೂರ್ಖತನದ ಆದೇಶ ನನ್ನ ಪ್ರಕಾರ. ಯಾಕಂದರೆ ಭತ್ತದ ಬೆಳೆಗೆ 1 ತಿಂಗಳಲ್ಲಿ 3 ಗೊಬ್ಬರ ಮುಗಿಲೇಬೇಕು. ನಾವು ಇದನ್ನ JD ಅವರಿಗೆ ಮತ್ತು ಡೈರೆಕ್ಟ್ರಿಗೆ ಕುಂದಿರಿಸಿ ಹೇಳಿ ಬಂದೀವಿ. ಆದರೆ ಇವತ್ತಿಗೆ ಅದನ್ನ ಸರಿಪಡಿಸಿಲ್ಲ. ಅದೇ ರೀತಿಯಾಗಿ ಇವತ್ತು ಗೊಬ್ಬರಗಳಿಗೆ ಲಿಂಕ್ ಮಾಡಿ ಕಾಸಿ ಕೊಡೋಕಚ್ಚಾರ. ಲಿಂಕ್ ಮಾಡಿ ಕೊಟ್ಟರು ಕೂಡ ಇವ್ರು ಯಾರೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹೆಂಗಿದೆ ಅಂತಂದರೆ, ರೈತರ ಹತ್ರ ಹಣ ಇಲ್ಲ ಸಂಬಂಧ 90 ಭಾಗ ರೈತರು ಉದ್ರಿ ತರ್ತಾರೆ, 10 ಭಾಗ ರೈತರು ಮಾತ್ರ ಕ್ಯಾಶ್ ತರ್ತಾರೆ. ಈ ಉದ್ರಿ ತರೋಂಥ ರೈತರಿಗೆ ಧ್ವನಿ ಇರಲ್ಲ. ಇದನ್ನು ಹೆಂಗೆ ಕಂಟ್ರೋಲ್ ಮಾಡೋಕ್ಕಂದ್ರೆ, ಕೃಷಿ ಇಲಾಖೆ ಅಧಿಕಾರಿಗಳು ಪ್ರತಿ ಅಂಗಡಿ ಮುಂದೆ ದಾಸ್ತಾನು ಮತ್ತು ದರ ಪಟ್ಟಿನ ಕಂಪ್ನಿಯನ್ನು ಹಾಕಬೇಕು. ಹಂಗಾದ್ರೆ ಮಾತ್ರ ಉದ್ರಿ ತರೋಂಥ ರೈತರಿಗೆ ಯಾವ ಗೊಬ್ಬರ ಏನು ರೇಟ್ ಬಿಡ್ತಪ್ಪ ಅಂತ ನೋಡಿ ಕ್ಯಾಶ್ ತರೋಕೆ ಅನುಕೂಲ ಆಗ್ತೈತೆ. ಇವ್ರು ಏನು ಹೇಳ್ತಾರೆ, ಚೀಲ ಮೇಲೆ ಗೊಬ್ಬರ ರೇಟ್ ಅಂತ ಹೇಳ್ತಾರೆ. ಚೀಲ ಮೇಲೆ ಗೊಬ್ಬರ ರೇಟ್ ನೋಡ್ತಾನೆ ಅವನೇನಂತ ಉದ್ರಿ ಕೊಡಲ್ಲ ಅಂತ ಹೇಳ್ತಾನೆ. ಹಂಗಾಗಿ ಪಬ್ಲಿಸಿಟಿಯಾಗಿ ಇವರು ದರ ಮತ್ತು ದಾಸ್ತಾನು ಬೋರ್ಡ್ನಲ್ಲಿ ಹಾಕಬೇಕು. ಕಾನೂನು ಐತೆ, ಅದು ಕಾನೂನು ಪ್ರಕಾರ ಹಾಕಲೇಬೇಕು. ಹಂಗಾರೆ ರೈತರಿಗೆ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ಇವತ್ತೇನು ಗೊಬ್ಬರವನ್ನು ಲಿಂಕ್ ಮಾಡಿ ಕೊಡೋಕೆ ಸರ್, ಜೊತೆಗೆ ಯೂರಿಯಾ ಗೊಬ್ಬರ 266 ರೂಪಾಯಿ ಬಿತ್ತು, DAP ಗೊಬ್ಬರ 1350 ಬಿತ್ತು ಅಂದ್ರೆ ಅದ್ರ ಜೊತೆಗೆ 1 ಚೀಲಕ್ಕೆ 3 ಅಂದ್ರೆ 1000 ರೂಪಾಯಿ 1100 ರೂಪಾಯಿ ಬೇರೆ ಮಾಲ್ ತಗೋಬೇಕು. ನಮ್ಗೆ ಅನವಶ್ಯಕ ಅದ, ಬೆಳೆಗೆ ಉಪಯೋಗ ಇಲ್ಲ, ಅದಕ್ಕೆ ಉಪಯೋಗ ಇಲ್ಲ ಅಂಥದನ್ನು ಕಳಪೆ ಗೊಬ್ಬರ ಮತ್ತು ಕೊಳಪೆ ಕೆಮಿಕಲ್ಗಳನ್ನು ಕೊಡ್ತಾ ಇದ್ದಾರೆ ಅವರು. ಅದು ನಮ್ಗೆ ಅವಶ್ಯಕತೆ ಇಲ್ಲ. ಅದನ್ನು ಷರತ್ತನ್ನು ತೆಗೆದುಹಾಕ್ಬೇಕಂತ ನಾವು ಅಲ್ಲಿ ಹೇಳಿವಿ. ಷರತ್ತಿಲ್ಲ ಅಂತ ಅವ್ರು ಕೂಡ ಹೇಳ್ತಾರೆ. ಆದರೆ ಇವತ್ತು ನಡೆದೇ ಇದೆ ಹಂಗಾದ. ಹಾಗಾಗಿ ನಾವು ಇದನ್ನೆಲ್ಲವನ್ನು ವಿರೋಧಿಸಿ
ಇವತ್ತು ಏನು ನಿರ್ಧಾರ ಕೈಗೊಂಡಿವಿ ನಾವು ಅಂತಂದರೆ 22/6/2026 ಇದನ್ನೇನಾದರೂ ಕೈ ಬಿಡದೇ ಹೋದರೆ ಮತ್ತು ಜೋಳ ಏನು ನಾವು ಈ 3 ತಿಂಗಳಿಂದ ಜೋಳ ಮಾರಾಟ ಮಾಡೀವಿ, ಜೋಳದ ಹಣ ಹಾಕದೇ ಹೋದರೆ ಹಾಕದೇ ಹೋಯ್ತಪ್ಪ ಅಂದ್ರೆ ನಾವು 22/6/2022 ಶಕ್ತಿನಗರದ ಮೇಲ್ಗಟ್ಟೆ ಬಳಿ ರಸ್ತೆ ತಡೆಯನ್ನು ಹಮ್ಮಿಕೊಂಡಿದ್ದೆವು. ದೊಡ್ಡ ಪ್ರಮಾಣದ ಹೋರಾಟ ನಡೀತಾ ಇದೆ. ನಮ್ಮ ಹೆಸರು ರಣಪ್ಪ ಮಳ್ಳಿ, ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.